ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 39 ಇವತ್ತೆಲ್ಲ ಸ್ವಾಗತ. ಡೈಲಿ ಇದ್ದಂಗೆ ಇವತ್ತೇನು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಇರುತ್ತೆ, ಕ್ಲಿಕ್ ಮಾಡಿಬಿಡಿ. ಬೇಗ ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬರ್ತಾನೆ ಇರ್ತವೆ, ಕೇಳಿ ಎಂಜಾಯ್ ಮಾಡ್ಬೋದು ಬ್ರದರ್. ಇನ್ನಕ್ಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಈ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಐಕೂ ಕಡೆಯಿಂದ ಐಕೂ Z7 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಈ ಮಂತು 21 ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಅಂದರೆ ಅಫಿಷಿಯಲ್ ಆಗಿ ಏನು ಪೋಸ್ಟ್ ಏನು ಬಿಟ್ಟಿಲ್ಲ ಬ್ರದರ್. ಏನಂತಂದರೆ ವಿಯಾ ಗೂಗಲ್ ಇನ್ಫಾರ್ಮೇಷನಿಂದ ಓಕೆನಾ, ಗೂಗಲಲ್ಲಿ ಯಾವಾಗ ಲಾಂಚ್ ಡೇಟ್ ಅಂತ ಯಾವಾಗ ಕೇಳಿದ್ರೆ ಅವಾಗ ಏನಂತ ನೋಡಿಸ್ತದೆ ಅಂದರೆ March 21 ಅಂತ ನೋಡಿಸ್ತೈತೆ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ. ಸೊ ನೋಡೋಣ, ಇದು ಜಸ್ಟ್ ನಾವು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಬಟ್ ಹೇಳ್ತಿದ್ದೆ ಅಷ್ಟೇ ಈ ಥರ 21ನೇ ತಾರೀಕು ಲಾಂಚ್ ಮಾಡ್ತಾರೆ ಅಂತ. ಸೊ ನೋಡೋಣ, ಅಫಿಷಿಯಲ್ ಆಗಿ ನಮ್ಗೆ ಏನಾದರೂ ಪಿಕ್ಚರ್ ಬಿಟ್ಟಾಗಿನ ಅವಾಗ ಕನ್ಫರ್ಮ್ ಆಗಬೇಕು 21ನೇ ತಾರೀಕು ಲಾಂಚ್ ಆಗ್ತಿದೆ ಅಂತ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಅಂತಂದರೆ ಫಸ್ಟ್ ಟೆಕ್ ನ್ಯೂಸ್ ಐಕೂ ಕಡೆಯಿಂದ. ಇಲ್ಲಿ ಸಲ ಈ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ನಥಿಂಗ್ ಕಡೆಯಿಂದ. ನಥಿಂಗ್ ಈ ಸ್ಪೀಕರ್ ಬಂದ್ಬಿಟ್ಟು ಈ ರೀತಿ ಇರುತ್ತಂತೆ. ಭಾಳಷ್ಟು ವೆಬ್ಸೈಟಲ್ಲಿ ಓಡಾಡುತ್ತೆ, VR, ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಭಾಳಷ್ಟು ಓಡಾಡ್ತೈತೆ ನಥಿಂಗ್ ಸ್ಪೀಕರ್ ಅಂತ. ಬಟ್ ಅಫಿಷಿಯಲ್ ಆಗಿ ಗೊತ್ತಾಗ್ತಿಲ್ಲ ಯಾವ್ದು ಗುರು ಇದು ಏನೋ ಯಾವುದಂತ. ನಿಜವಾಗ್ಲೂ ಇದು ಸ್ಪೀಕರ್ ಅಂತ ಇದ್ರೆ ಎಲ್ಲರೂ. ಸೊ ನೋಡೋಣ, ಕೆಲವೊಂದು ರೂಮರ್ಸ್ ಅಷ್ಟು, ಇದು ಅಫಿಷಿಯಲ್ ಆಗಿ ನಮಗೆ ಬಿಡೋ ತನಕ ಗೊತ್ತಾಗಲ್ಲ. ವಿಯಾ ನಮ್ಗೆ ಏನಂತಂದರೆ 91 ಮೊಬೈಲ್ಸ್ ಪ್ರಕಾರ ಅಂತಂದ್ರೆ ಇದು ಸ್ಪೀಕರ್ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವಾಗ ಇದೆಲ್ಲ ಯಾವಾಗ ಲಾಂಚ್ ಮಾಡ್ತಾರೋ, ಯಾವಾಗ ಜಸ್ಟ್ ಟ್ವೀಟ್ ಕೊಟ್ಟರೆ ಯಾವುದಂತ ಕನ್ಫರ್ಮ್ ಮಾಡ್ಕೋಬೋದು. ಬಟ್ ಟ್ವೀಟ್ ಯಾವ್ದು ಕೊಟ್ಟಿಲ್ಲ. ಸೊ ಈ ಥರ ಕೆಲವೊಂದು ರಿಸೋರ್ಸ್ಗಳಿಂದಾನೇ ಬರ್ತಾನೆ ಇರ್ತವೆ ಎಲ್ಲ ಕಾಮನ್ನು. ಸೊ ಜಸ್ಟ್ ಇದನ್ನು ಸ್ಪೀಕರ್ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವಾಗ ಏನು ಕತ್ತಿದ್ರ ಬಗ್ಗೆ ಏನು ಟಾಪಿಕ್ ಎದ್ದೇಳುತ್ತೋ ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ನಥಿಂಗ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದರೆ ಆ್ಯಪಲ್ ಕಡೆಯಿಂದ. ಈ ಆ್ಯಪಲ್ ಅವರು 24 ಇಂಚಸ್ದು ಏನಂತಂದರೆ ಇದು iMac ಏನಾದ್ರು ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವೇ ದಿನದಲ್ಲಿ ಅಂತ ಕಮಿಂಗ್ ಸೂನ್ ಅಂತ ಹೇಳ್ತಿದ್ದಾರೆ. ಅದೇ ಥರ ಬಂದ್ಬಿಟ್ಟು ನಮಗೆ ಅಂದರೆ 15 ಇಂಚಸ್ ನಮಗೆ ಅಂದರೆ MacBook Airs ನಮಗೆ ಅಂದರೆ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಹೇಳ್ತಿದ್ದಾರೆ, ಏನೋ ಕಮಿಂಗ್ ಸೂನ್ ಅಂತ ಹೇಳ್ತಾರೆ. ಯಾವುದೇ ರೀತಿಯಲ್ಲಿ ಅಂತಂದರೆ ಯಾವುದೇ ರೀತಿಯಲ್ಲಿ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇಷ್ಟಕ್ಕೆ ಇವೇ ಲಾಂಚ್ ಆಗ್ತವೆ, ಇನ್ನವೇ ಕೆಲವೊಂದು ವೇರಿಯಂಟ್ಸ್ ಏನು ಗೊತ್ತಾಗಿಲ್ಲ. ಬಟ್ ಏನಂತಾರೆ ಕಮ್ಮಿಂಗ್ ಸೂನ್ ಅಂತ ಹೇಳ್ತಾರೆ. ಸೊ ನೋಡೋಣ, ಅದ್ರ ಬಗ್ಗೆ ಅಲ್ಲೆಲ್ಲ ಕನ್ಫರ್ಮ್ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ ಆದಷ್ಟು ಬೇಗ. ಸೊ ಅದೇ ಥರ ಬಂದ್ಬಿಟ್ಟು ಇದರಲ್ಲಿ ಟಾಪ್ ವೇರಿಯಂಟ್ಸ್ ಇದು ಬಂದ್ಬಿಟ್ಟು ಅಂತಂದರೆ MacBook ಐತಲ್ಲ, ಸೊ iMac ಐತಲ್ಲ, ಅದ್ರ ಟಾಪ್ ವೇರಿಯಂಟ್ ಬಂದ್ಬಿಟ್ಟು ಹತ್ತಿರ ಒಂದು 4 ಲಕ್ಷ ತನಕ ಹತ್ತಿರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವ ರೇಂಜ್ಗೆ ಲಾಂಚ್ ಆಗುತ್ತೆ ಅಂತ ಕಾಯ್ಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ಆ್ಯಪಲ್ ಕಡೆಯಿಂದ. ಸೊ ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಟಾಟಾ ಪವರ್ ಕಡೆಯಿಂದ. ಟಾಟಾ ಪವರ್ ಏನಂತಂದರೆ ಗೋವಾದಲ್ಲಿ ಮಿನಿಮಮ್ 100 AV ಪವರ್ ಸ್ಟೇಷನ್ಸನ್ನು ಸ್ಥಾಪಿಸ್ಬೇಕಂತ ಪ್ಲಾನ್ ಆಗ್ತಿದೆ ಅಂತ ಹೇಳ್ಬೋದು. ಗೌರ್ಮೆಂಟ್ ಹತ್ರ ಮಾತಾಡ್ತಿದ್ದಾರೆ. ಸೊ ಸ್ಟಾರ್ಟ್ ಮಾಡೋದಕ್ಕೆ ಇನ್ನು ಅಂದರೆ ನಾರ್ಮಲ್ ಇವೆಲ್ಲ ಹೈವೇಗಳು ಇರ್ತಾವ್ರ ಪಕ್ಕದಲ್ಲಿ ಅಂತಂದರೆ 100 ಪವರ್ ಸ್ಟೇಷನ್ಗಳನ್ನ ಅಲ್ಲಿ ಪೆಟ್ರೋಲ್ ಬಂಕ್ಗಳು ಯಾವ ಥರ ಇದಾವೋ ಅದೇ ಥರ ಬಂದ್ಬಿಟ್ಟೆ ಫ್ಯೂಲ್ ಸ್ಟೇಷನ್ಸ್ ಅಂತಂದರೆ ಇಲ್ಲಿ ಪವರ್ ಸ್ಟೇಷನ್ಸ್ ಏನಂತಂದರೆ ಗೋವಾದಲ್ಲಿ ಅಲ್ಲಿ ಇಕ್ತಾರಂತೆ. ಇನ್ನೂ ಭಾಳ ಇನ್ನೂ ಒಂದು 2 ವರ್ಷ ಆಗ್ಬೋದು. ಸುಮ್ಮನೆ ಅಂತಾರಷ್ಟೇ ಇಕ್ತೀವಿ ಅಂತ ಏನೋ ಭಾಳಷ್ಟು ಇದಾಗುತ್ತೆ. EV ಸ್ಟೇಷನ್ಸ್ ಎಲ್ಲ ನಾರ್ಮಲ್ ಆಗಿ ಬೇಗ ಆಗಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಟಾಟಾ ಪವರ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಅಮೆಝಾನ್ ಕಡೆಯಿಂದ. ಅಮೆಝಾನ್ ಅವ್ರು ಏನಂತಂದರೆ ಜಸ್ಟ್ ಇವಾಗ ನಾವು ಹೆಂಗೋ ಒಂದು 5th ಜನರೇಷನಲ್ಲಿ ಬರ್ತಿದ್ದೀವಿ, ಅಂದರೆ ನೆಟ್ವರ್ಕ್ 5G ಕಡೆ ನಾವು ಬರ್ತಿದ್ದೀವಿ. ಅದಕ್ಕಾಗಿ ಏನಂತಂದರೆ ಇದೊಂದು ಖುಷಿ. ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಏನಂತಂದರೆ ಪ್ರತಿಯೊಂದು ನಗರದಲ್ಲಿ ಇವಾಗ 5G ನೆಟ್ವರ್ಕ್ ಅವೈಲೇಬಲ್ ಇದೆ. ಜಿಯೋ ಕಡೆಯಿಂದ ಮಾತ್ರ ಫುಲ್ ಅವೈಲೇಬಲ್ ಇದೆ. ಯಾಕಂದರೆ ಎಷ್ಟು ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ ಅಂದರೆ 5G ನೆಟ್ವರ್ಕ್ ಅಷ್ಟು ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ ಜಿಯೋ. ನಮಗೆ ಏರ್ಟೆಲ್ ಸಹ ಇವಾಗ ಏನಂತ ಅಲ್ಲೆಲ್ಲಿ ಎಕ್ಸ್ಪೆಂಡ್ ಮಾಡ್ತಿದೆ ಅಂತ ಹೇಳಿ 5G ನೆಟ್ವರ್ಕು. ಅಮೆಝಾನ್ ಅವರು ಏನಂತಂದರೆ 5G ಮೊಬೈಲ್ಸ್ ಮೇಲೆ ವಿಪರೀತ ಏನಂತಂದರೆ ಡಿಸ್ಕೌಂಟ್ಸ್ ಕೊಡ್ತಿದ್ರಂತೆ. ಸೊ ನೀವೇನಾದ್ರು 5G ಮೊಬೈಲ್ನ ಪರ್ಚೇಸ್ ಮಾಡೋ ಕರ್ಕೊಂಡಿದ್ರೆ ಆಗಲಿ OnePlus ಆಗಲಿ, ಸ್ಯಾಮ್ಸಂಗ್, ರಿಯಲ್ಮಿ, ರೆಡ್ಮಿ ಈ ಥರ ಭಾಳಷ್ಟು ಇದಾವೆ ಬ್ರ್ಯಾಂಡ್ಸ್. ಅವುಗಳ ಮೇಲೆ ಅಂತಂದರೆ ಭಾಳಷ್ಟು ಡಿಸ್ಕೌಂಟ್ಸ್ ಕೊಡ್ತಿದ್ದಾರಂತೆ. ಈ ತಿಂಗಳಲ್ಲಿ ಅಂದರೆ ಅವಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. March 5ರಿಂದ 9ನೇ ತಾರೀಕು ತಗೊಂಡೈತೆ ಅಂತ. ನೋಡಿರಿ, ನೀವೇನಾದ್ರು ಮೊಬೈಲ್ ತಂತಿದ್ರೆ ಅಂದರೆ ಈಸಿಯಾಗಿ ನೀವೇನಂತಂದರೆ 5G ಮೊಬೈಲ್ನ ತಗೋಬೋದು. ಡಿಸ್ಕೌಂಟ್ ಕೊಡ್ತಿದ್ದಾರಂತೆ. ಹಾಗೆ ಬ್ಯಾಂಕ್ಗಳ ಮೇಲೆ, ಬ್ಯಾಂಕ್ ಕಾರ್ಡ್ಸ್ಗಳ ಮೇಲೆ ಅಂತ ಡಿಸ್ಕೌಂಟ್ ಕೊಡ್ತಿದ್ದಾರಂತೆ. ಸೊ ನೋಡೋಣ, ನೀವೇನು ತಗೊಳಂಗಿದ್ರೆ ಹೋಗಿ ಚೆಕ್ ಮಾಡ್ಕೊಡಿ, ವ್ಯಾಲ್ಯೂ ಫಾರ್ ಮನಿ ಅನ್ಕೊಂಡ್ರೆ ಮಾತ್ರ ಪರ್ಚೇಸ್ ಮಾಡಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಅಮೆಝಾನ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಆ್ಯಪಲ್ ಕಡೆಯಿಂದ. ಈ ಆ್ಯಪಲ್ 14 ಈ ಮೊಬೈಲ್ಸ್ ಬಂದ್ಬಿಟ್ಟು ಏನಂತಂದರೆ ಕೆಲವೊಂದು ರೂಮರ್ಸ್ ಪ್ರಕಾರ ಏನಂತಂದರೆ ಎಲ್ಲೋ ವೇರಿಯಂಟಲ್ಲಿ ಲಾಂಚ್ ಆಗ್ತಿದ್ದಾವಂತೆ ಮತ್ತೆ ಇವಾಗ. ಸೊ ಅವಾಗೆಲ್ಲ ರೆಡ್ ಆ ಥರ ವೇರಿಯಂಟ್ ಇದ್ವಲ್ಲ, ಇವಾಗ ಏನಂತ ಎಲ್ಲೋ ವೇರಿಯಂಟಲ್ಲಿ ಬರ್ತಿದ್ದಾವಂತೆ. ಮತ್ತೆ ರೀಲಾಂಚ್ ಮಾಡ್ತಿದ್ದಾರೆ ಎಲ್ಲೋ ವೇರಿಯಂಟ್ ಅಂದರೆ ಕಲರ್ನಲ್ಲಿ. ಸೊ ಕೆಲವೊಂದು ರೂಮರ್ ಪ್ರಕಾರ ಓಕೆನಾ, ಇದಂತೂ ಪರ್ಫೆಕ್ಟ್ ಅಂತಲ್ಲ. ಸೊ ಇವ್ಲಿಕ್ಕೆಲ್ಲ ಕರೆಕ್ಟಾಗಿ ಆ್ಯಪಲ್ಲಿ ಸ್ಪಂದಿಸ್ಬೇಕು, ಅವಾಗ ಅಫಿಷಿಯಲ್ ಆಗಿ ಏನಂತಂದ್ರೆ ಗೊತ್ತಾಗುತ್ತೆ. ಓಕೆನಾ, ಇವರು ರೂಮರ್ ಅಂತ ಜಸ್ಟು ಟ್ವೀಟ್ನಲ್ಲಿ ಆಗಿಬಿಟ್ರೆ ಸಾಕು, ಕನ್ಫರ್ಮ್ ಮಾಡ್ಕೊಂಬಿಡ್ತಾರೆ ಪ್ರತಿಯೊಬ್ಬರು ಇದೆಲ್ಲ ರೂಮರ್ ಅಂತ. ಸೊ ಇವರು ಇನ್ನೂ ಅಫಿಷಿಯಲ್ ಆಗಿ ಯಾವುದೊಂದು ಕನ್ಫರ್ಮೇಷನ್ ಬಂದಿಲ್ಲ. ಜಸ್ಟು ಎಲ್ಲೋ ವೇರಿಯಂಟಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲ ನಾರ್ಮಲ್ ರೂಮರ್ಗಳು. ಸೊ ನೋಡೋಣ ಎಲ್ಲೋ ವೇರಿಯಂಟಲ್ಲಿ ಬರುತ್ತಾ ಇಲ್ಲ ಅನ್ನೋದು ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಆ್ಯಪಲ್ ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದರೆ ಟ್ವಿಟರ್ ಕಡೆಯಿಂದ. ಟ್ವಿಟರ್ ಒಂದು ಹೊಸ ಫ್ಯೂಚರ್ನ ತಗೊಂಬರೋದಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಆ ಫ್ಯೂಚರ್ ನೇಮ್ ಬಂದ್ಬಿಟ್ಟು ಅಂತಂದರೆ ನೇಮೇನಲ್ಲ, ಇವಾಗ ಪ್ರತಿಯೊಬ್ಬರಿಂದ ಟ್ವೀಟ್ ಮಾಡ್ತಿದ್ರು ಓಕೆನಾ. ಬ್ಲೂ ಸಬ್ಸ್ಕ್ರಿಪ್ಷನ್ ಅವರು ತಗೊಂಡವ್ರೆ ಅಂತಂದರೆ ಟ್ವೀಟ್ ಮಾಡ್ತಿದ್ರು. ಅವ್ರಿಗೆ ಏನಂತಂದರೆ ಮಿನಿಮಮ್ ಬಂದ್ಬಿಟ್ಟು 10,000 ತನಕ ಅಂತಂದರೆ ಟ್ವಿಟರ್ ಕ್ಯಾರೆಕ್ಟರ್ಸ್ ಲಿಮಿಟೆಡ್ ನಾವು ಏನಂತ ತಗೊಂಬರ್ತಿದ್ರು ಅಂತ ಹೇಳ್ಬೋದು.
ಪ್ರೆಸೆಂಟ್ ಅಂದರೆ ಇವಾಗ ನಾರ್ಮಲ್ ಇವಾಗ ಪ್ರೆಸೆಂಟ್ ಬ್ಲೂ ಸಬ್ಸ್ಕ್ರಿಪ್ಷನ್ ಯಾರು ಇದ್ದಾರೆ ಅವ್ರು 4,000 ತನಕ ಅಂತಂದರೆ ಕ್ಯಾರೆಕ್ಟರ್ಸ್ ಒಳಗೆ ಕಳಿಸ್ಬೇಕು ಅವರು ಟ್ವೀಟ್ನ, ಓಕೆನಾ, ಟೈಪ್ ಮಾಡ್ಕೊತ. ನೆಕ್ಸ್ಟ್ ದಿನಗಳಲ್ಲಿ ಅಂತಂದರೆ 10,000 ತನಕ ನೀವು ಇನ್ಕ್ರೀಸ್ ಮಾಡ್ತಾರಂತ ಆ ರೀತಿ ಹೇಳ್ತಿದ್ದಾರೆ. ನಾರ್ಮಲ್ ಯಾರು ತಾಂಡಿರಲ್ಲ, ಓಕೆನಾ, ಯಾರು ಸಬ್ಸ್ಕ್ರಿಪ್ಷನ್ ತಾಂಡಿರಲ್ಲ ಅವ್ರು ಬಂದ್ಬಿಟ್ಟು ಅಂದರೆ 280 ಕ್ಯಾರೆಕ್ಟರ್ಸ್ ಅಲ್ಲಿ ಅಂತಂದರೆ ಟ್ವೀಟ್ ಮಾಡ್ಬೋದು ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ ರೀತಿಯಲ್ಲಿದೆ. ಸೊ ನೋಡೋಣ ಮುಂದಿನ ದಿನದಲ್ಲಿ ಅಂತಂದರೆ ಅಂದರೆ 10,000 ಕ್ಯಾರೆಕ್ಟರ್ಗಳು ಯಾರು ಇನ್ಕ್ರೀಸ್ ಮಾಡ್ತಾರಂತ ಆ ರೀತಿಯಲ್ಲಿ ಹೇಳ್ತಾರೆ. ಸೊ ನೋಡೋಣ ಇದು ಯಾವಾಗ ಎಷ್ಟು ಬೇಗ ರೋಲ್ ಔಟ್ ಮಾಡ್ತಾರೆ ಅಂಬೋದು ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಏನಂದ್ರೆ ಟ್ವಿಟರ್ ಕಡೆಯಿಂದ. ಇದಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಹೊಸ ಫೀಚರ್ ಮೇಲೆ ವರ್ಕಿಂಗ್ ಮಾಡ್ತಿದೆ ಅಂತ ಹೇಳ್ಬೋದು. ವರ್ಕ್ ಯಾವ್ದು ಗುರು ಅಂತಂದ್ರೆ ಇವಾಗ ವಾಟ್ಸಪ್ ಇಂದ ಅನ್ನೋನ್ ಪರ್ಸನ್ಸ್ ಕಾಲ್ಸ್ ಬರ್ತಾವಲ್ಲ, ಎಕ್ಸಾಂಪಲ್ ಸ್ಪ್ಯಾಮ್ಸ್ ಕಾಲ್ಸ್ ಆಗಿರ್ಬೋದು, ಅನ್ನೋನ್ ಪರ್ಸನ್ಸ್ ಕಾಲ್ ಇರೋ ಅವ್ರಲ್ಲಿ ನಾವು ಅಂತಂದ್ರೆ ಈಸಿಯಾಗಿ ಮ್ಯೂಟ್ ಮಾಡ್ಕೋಬೋದಂತೆ. ಬೇಕಾಗಿಲ್ಲ ಟೈಮ್ನಾಗ ಯಾವಾಗಲೇ ಮ್ಯೂಟ್ ಮಾಡ್ಕೋಬೋದಂತೆ. ನಾವು ಯಾವ ಮೊಬೈಲ್ನ ಫೀಲ್ಡ್ ಮಾಡಿರ್ತೀವೋ ಸೊ ಅಂಥವ್ರ ಕಾಲ್ಸ್ ಏನು ಬರುತ್ತೆ, ನಮಗೆ ಬೇಡ ಗುರು ಅನ್ನೋನ್ ಕಾಲ್ಸ್ ಬೇಡ ಅಂತಂದ್ರೆ ನಾವು ಈಸಿಯಾಗಿ ಮ್ಯೂಟ್ ಮಾಡ್ಕೋಬೋದು ಅಂತ ಆಪ್ಷನ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ಬೋದು ಈ ವಾಟ್ಸಪ್ಪು. ಸೊ ಇದು ಬಂದ್ಬಿಟ್ಟು ಅಂದ್ರೆ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ ಹೊಸ ಫೀಚರ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ನೀವೇನು ಐಫೋನ್ 13 ಮೊಬೈಲ್ನ ತಗೋಬೇಕು ಅನ್ಕೊಂಡಿದ್ರೆ ಅತಿ ಕಡಿಮೆ ಬೆಲೆಯಲ್ಲೇ ತಗೋಬಹುದು. ಎಷ್ಟು ಗುರು ಅಂತಂದ್ರೆ 40,000 ಅಂದ್ರೆ 39,999 ಅಂತ ಈ ಮೊಬೈಲ್ನ ತಗೋಬಹುದು ಅಂತ ಹೇಳ್ಬೋದು. ಯಾವ ಥರ ಗುರು ಅಂತ ಕೇಳೋದಾದ್ರೆ ಜಸ್ಟ್ ನಿಮ್ಮ ಹತ್ರ HDFC ಬ್ಯಾಂಕ್ ಇದ್ರೆ ಮಾತ್ರ ನೀವು ಆ ಕಾರ್ಡ್ನ ಯೂಸ್ ಮಾಡ್ಕೊಂಡು 2,000ವರೆಗೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. 2,000 ಡಿಸ್ಕೌಂಟ್ ಬರುತ್ತೆ. ನಿಮ್ಮ ಹತ್ರ ಯಾವ್ದಾದ್ರು ಮೊಬೈಲ್ ಇತ್ತು, ಐಫೋನ್ 12, 11 ಆ ಥರ ಮೊಬೈಲ್ಸ್ ಇದ್ದಾಗ ಆ ಮೊಬೈಲ್ನ ಯೂಸ್ ಮಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಮಿನಿಮಮ್ ಬಂದ್ಬಿಟ್ಟು ನೀವು 40,000ವರೆಗೆ ಅಂತ ಮೊಬೈಲ್ ತಗೋಬೋದು. ಇನ್ನೂ ಕಡಿಮೆ ಸಿಗುತ್ತೆ. ಐಫೋನ್ 12 ಬಂದ್ಬಿಟ್ಟು ನಿಮ್ಗೆ ಏನಂತಂದರೆ 20,000ವರೆಗೆ ಡಿಸ್ಕೌಂಟ್ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೆಕ್ಸ್ಟ್ ನೀವೇನೋ ಐಫೋನ್ 11 ಇತ್ತು ಅಂದರೆ 18,000ವರೆಗೆ ನಿಮಗೆ ಅಂತಂದರೆ ಎಕ್ಸ್ಚೇಂಜ್ ಆಫರ್ನೂ ಸಿಗುತ್ತೆ. ಹತ್ತಿರ ಬಂದ್ಬಿಟ್ಟು 39,000 ನಮಗೆ ಅಂತಂದ್ರೆ ಈ ಮೊಬೈಲ್ ಬರುತ್ತೆ ಅಂತ ಹೇಳ್ಬೋದು, ಓಕೆನಾ. ಸೊ ಈ ರೀತಿಯಲ್ಲಿ ನಮಗೆ ಅಂತಂದರೆ ಎಕ್ಸ್ಚೇಂಜ್ ಮೇಲೆ ಕೊಡ್ತೀರ ಅಂತ ಹೇಳ್ಬೋದು. ಸೊ ನೀವೇನಾದರೂ ಐಫೋನ್ 13 ತಗೋಬೇಕು ಅನ್ಕೊಂಡಿದ್ರೆ ನಿಮ್ಮ ಹತ್ರ ಈ ಮೊಬೈಲ್ ಯೂಸ್ ಮಾಡ್ತಿದ್ರೆ ಐಫೋನ್ 12, 11 ಈ ಥರ ಮೊಬೈಲ್ಸ್ ಯೂಸ್ ಮಾಡ್ತೀರ ಮಾತ್ರ ಈಸಿಯಾಗಿ 40,000ಕ್ಕೆ ನೀವೇನಂತ ಈ ಮೊಬೈಲ್ನ ತಗೋಬೋದು. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಬಂದ್ಬಿಟ್ಟು ಅಷ್ಟೊಂದು ನನಗೇನು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನಿಜವಾಗ್ಲೂ ಅನಿಸಲಿಲ್ಲ. ಒಂಥರ ಊಟದಲ್ಲಿ ಉಪ್ಪು ಖಾರ ಆಗ್ದಂಗೆ ಐತೆ ಅಷ್ಟೇ, ಓಕೆನಾ. ಅಷ್ಟೊಂದು ಸ್ಪೈಸಿಯಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಇದಾವೆ ಅಷ್ಟೇ, ಓಕೆನಾ. ಸೊ ಇದಿಷ್ಟ ಅಂತಂದರೆ ಇವತ್ತಿನ ಬಂದ್ಬಿಟ್ಟು ಟೆಕ್ ನ್ಯೂಸು. ನೀವೇನೋ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಡ್ವೈಸ್ ಅದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.